ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಎತ್ತ ಸಾಗ್ತಿದೆ ಅನ್ನುವಂಥ ಆತಂಕ ಮೂಡುವಂಥ ಮತ್ತೊಂದು ಭೀಕರ ರಕ್ತಪಾತ ನಡೆದಿದೆ. ಮೇಲ್ನೋಟಕ್ಕೆ ಇದೊಂದು ಸಣ್ಣ ಬೈಕ್ ಅಪಘಾತದ ಜಗಳದಂತೆ ಕಂಡ್ರೂ ಇದರ ಹಿಂದಿರುವ ಆಘಾತಕಾರಿ ಸತ್ಯ ಬೇರೆನೇ ಇದೆ. ಒಂದು ಕ್ಷುಲ್ಲಕ ಕಾರಣ, ಹಳೆಯ ಪ್ರೇಮ ಮತ್ತು ಕುಡಿತದ ಅಮಲು ಒಬ್ಬ ಯುವಕನ ಬರ್ಬರ ಹತ್ಯೆಯಲ್ಲಿ ಅಂತ್ಯ ಕಂಡಿದೆ. ಜೆಸಿ ನಗರದ ಮುಖ್ಯ ರಸ್ತೆಯಲ್ಲಿ ಹಾಡು ಹಗಲೇ ನಡೆದ ಈ ಕೊಲೆಯ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈ ದುರ್ಘಟನೆಯಲ್ಲಿ ಕೊಲೆಯಾದ ಯುವಕನ ಹೆಸರು ವಿಜಯ್ ಅಂತ. ಈತನಿಗೆ ಲೇಔಟ್ ಅನ್ನು ಅಡ್ಡ ಹೆಸರಿತ್ತು. ವರದಿಗಳ ಪ್ರಕಾರ ಈತನ ವಯಸ್ಸು 22ರಿಂದ 25 ವರ್ಷ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಮಠದಳ್ಳಿಯ ನಿವಾಸಿಗಳಾದ ಉದಯ್ ಕಿರಣ್ ಮತ್ತು ವಿನೋದ್ ಕುಮಾರ್ ಈ ಕೃತ್ಯವೆಸಗಿದ ಆರೋಪಿಗಳು. ಸದ್ಯ ಜೆಸಿ ನಗರ ಠಾಣೆ ಪೊಲೀಸರು ಇವರನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿದ್ದಾರೆ. ಕೊಲೆಯಾದ ವಿಜಯ್ ಅವರ ಸಂಬಂಧಿ ರಂಜಿತಾ ಅವರು ನೀಡಿದ ದೂರಿನ ಮೇರೆಗೆ ತನಿಖೆ ಮುಂದುವರೆದಿದೆ. ಈ ಇಡೀ ದುರಂತದ ಸರಪಳಿ ಶುರುವಾಗಿದ್ದು ಶುಕ್ರವಾರ ರಾತ್ರಿ ಸುಮಾರು 10 ಗಂಟೆಗೆ. ವಿಜಯ್ ವಿಪರೀತವಾಗಿ ಕುಡಿದಿರ್ತಾನೆ. ಅದೇ ಕುಡಿದ ನಶೆಯಲ್ಲಿನೇ ಚಾಮರಾಜಪೇಟೆಯಲ್ಲಿರುವ ಮನೆಗೆ ಹೋಗಿ ತನ್ನ ಹೆಂಡತಿ ರಕ್ಷಿತಾಳನ್ನ ಕರ್ಕೊಂಡು ಬರಬೇಕು ಅಂತ ಇರ್ತಾನೆ. ಆದರೆ ಹೆಂಡತಿ ರಕ್ಷಿತಾ ಆತನ ಜೊತೆಗೆ ಬರೋದಕ್ಕೆ ನಿರಾಕರಿಸಿರ್ತಾಳೆ. ಇದರಿಂದ ವಿಪರೀತ ಕೋಪಗೊಂಡಿದ್ದ ವಿಜಯ್ ಅಲ್ಲಿಂದ ಹೊರಟು ಬಂದಿರ್ತಾನೆ. ಹೆಂಡತಿ ಬರಲಿಲ್ಲ ಅನ್ನೋ ಕೋಪ ಮತ್ತು ಕುಡಿದ ನಶೆಯಲ್ಲಿದ್ದು ಹೋಗ್ತಾ ಇದ್ದ ವಿಜಯ್ನ ಬೈಕ್ಗೆ ಅದೇ ಮಾರ್ಗದಲ್ಲಿ ಬರ್ತಾ ಇದ್ದ ಮಠದಳ್ಳಿಯ ವಿನೋದ್ ಕುಮಾರ್ನ ಬೈಕು ಟಚ್ ಆಗುತ್ತೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ರಸ್ತೆಯಲ್ಲಿ ದೊಡ್ಡ ವಾಗ್ವಾದ ನಡೆಯುತ್ತೆ. ಜಗಳ ವಿಕೋಪಕ್ಕೆ ಹೋಗಿ ವಿನೋದ್ನ ಬೈಕನ್ನ ವಿಜಯ್ ಜಖಂಗೊಳಿಸ್ತಾನೆ. ಈ ವಿಷಯವನ್ನ ವಿನೋದ್ ತಕ್ಷಣ ತನ್ನ ಸ್ನೇಹಿತ ಉದಯ್ ಕಿರಣ್ಗೆ ತಿಳಿಸ್ತಾನೆ. ಬೈಕ್ ಜಖಂಗೊಂಡ ಸಿಟ್ಟಿನಲ್ಲಿ ಅವತ್ತೇ ರಾತ್ರಿ ಈ ಆರೋಪಿಗಳಾದ ವಿನಯ್ ಮತ್ತು ಉದಯ್ ಕಿರಣ್ ವಿಜಯ್ನನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಆತನ ಮನೆಗೆ ಬಂದಿರ್ತಾರೆ. ಈ ಪರಿಸ್ಥಿತಿಯನ್ನ ಮೊದಲೇ ಅರ್ಥ ಮಾಡ್ಕೊಂಡಿದ್ದ ವಿಜಯ್ ಮನೆಯೊಳಗೆ ಹೋಗಿ ಬಾಗಿಲನ್ನ ಹಾಕೊಂಡಿರ್ತಾನೆ. ಆಗ ಆರೋಪಿಗಳು ಆತನಿಗೆ ಕೊಲೆ ಬೆದರಿಕೆ ಹಾಕಿ ಅಲ್ಲಿಂದ ಹೋಗಿರ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಏನಂತಂದ್ರೆ, ಬೈಕ್ ಜಗಳ ಕೇವಲ ಒಂದು ಪ್ರಚೋದನೆ ಅಥವಾ ನೆಪ ಅಷ್ಟೇ ಆಗಿತ್ತು. ಕೊಲೆಗೆ ಅಸಲಿ ಕಾರಣ ಹುಡುಗಿಯ ವಿಚಾರ ಆಗಿತ್ತು. ವಿಜಯ್ಗೆ ಅದಾಗಲೇ ಮದುವೆ ಆಗಿದ್ರು ಆತ ತನ್ನ ಮಾಜಿ ಪ್ರೇಯಸಿಗೆ ನಿರಂತರವಾಗಿ ಕಾಟ ಕೊಡ್ತಾ ಇದ್ದ. ಆ ಯುವತಿ ಈಗ ಆರೋಪಿ ಉದಯ್ ಕಿರಣ್ನ ಪ್ರೇಯಸಿ. ಅಂದ್ರೆ ವಿಜಯ್ನ ಎಕ್ಸ್ ಗರ್ಲ್ ಫ್ರೆಂಡು ಈಗ ಉದಯ್ ಕಿರಣ್ಗೆ ಪ್ರೆಸೆಂಟ್ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ನೋಡಿ, ಶನಿವಾರ ಬೆಳಗ್ಗೆ 10 ಗಂಟೆ ಸುಮಾರಿಗೆ ವಿಜಯ್ ನೇರವಾಗಿ ಉದಯ್ ಕಿರಣ್ ಪ್ರೀತಿ ಮಾಡ್ತಾ ಇದ್ದ ಅದೇ ಯುವತಿಯ ಮನೆ ಎದುರು ಹೋಗಿ ಆಕೆಯ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡಿದ್ದ. ಅಂದ್ರೆ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಮನೆಗೆ ಹೋಗಿ ಕೀಳಾಗಿ ಮಾತಾಡಿರ್ತಾನೆ. ಈ ವಿಚಾರವನ್ನ ಆ ಯುವತಿ ತಕ್ಷಣ ಉದಯ್ ಕಿರಣ್ಗೆ ಫೋನ್ ಮಾಡಿ ತಿಳಿಸಿರ್ತಾಳೆ. ಹಿಂದಿನ ರಾತ್ರಿ ಬೈಕ್ ಜಖಂಗೊಳಿಸಿದ ಸಿಟ್ಟು ಒಂದ್ ಕಡೆ ಆದ್ರೆ, ತಾನು ಪ್ರೀತಿ ಮಾಡೋ ಹುಡುಗಿ ಬಗ್ಗೆ ಕೀಳಾಗಿ ಮಾತನಾಡಿದ ಕೋಪ ಉದಯ್ನನ್ನ ಸಂಪೂರ್ಣವಾಗಿ ರೊಚ್ಚಿಗೆಳುವಂತೆ ಮಾಡಿತ್ತು. ಯುವತಿಯ ಫೋನ್ ಕಾಲ್ ಬಳಿಕ ರೊಚ್ಚಿಗೆದ್ದ ಆರೋಪಿಗಳಾದ ಕಿರಣ್ ಮತ್ತು ವಿನೋದ್ ವಿಜಯ್ನನ್ನ ಹುಡುಕೊಂಡು ಹೋಗ್ತಾರೆ. ಮನೆ ಬಳಿ ಆತ ಸಿಗದೇ ಇದ್ದಾಗ ಫೋನ್ ಮಾಡಿ ಆತನನ್ನ ಜೆಸಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಜ್ಯೋತಿ ಬಾರ್ ಬಳಿಗೆ ಕರ್ಸ್ಕೊಳ್ತಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ವಿಜಯ್ ಅಲ್ಲಿಗೆ ಬರ್ತಾ ಇದ್ದಂಗೆನೆ ಮತ್ತೆ ಗಲಾಟೆ ಶುರುವಾಗುತ್ತೆ. ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ನಡು ರಸ್ತೆಯಲ್ಲಿನೇ ವಿಜಯ್ನ ಹೊಟ್ಟೆಗೆ ಚಾಕುನಿಂದ ಮನ ಬಂದಂಗೆ ಹಿರಿದು ಅವನನ್ನ ಸಾಯಿಸಲಾಗಿದೆ. ತೀವ್ರ ರಕ್ತಸ್ರಾವದಿಂದ ವಿಜಯ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ತಕ್ಷಣ ಘಟನಾ ಸ್ಥಳಕ್ಕೆ ಜೆಸಿ ನಗರ ಸ್ಟೇಷನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ಕೇವಲ 2 ಗುಂಪುಗಳ ನಡುವಿನ ಗಲಾಟೆ ಅಂತ ಅನ್ನಿಸ್ತಾ ಇಲ್ಲ. ಇವತ್ತಿನ ಯುವ ಜನತೆ ಸಾಕ್ತಾ ಇರುವ ಅಪಾಯಕಾರಿ ಹಾದಿಗೆ ಇದೊಂದು ಕನ್ನಡಿಡ್ದಂಗೆ ಆಗಿದೆ. ಮದುವೆ ಆಗಿದ್ರೂ ಮಾಜಿ ಪ್ರೇಯಸಿಗೆ ಕಾಟ ಕೊಡುವ ವಿಕೃತ ಮನಸ್ಥಿತಿ, ಸಣ್ಣದೊಂದು ಬೈಕ್ ಟಚ್ ಆದ ತಕ್ಷಣ ಬೈಕ್ ಒಡೆಯುವಷ್ಟು ಅಸಹನೆ ಮತ್ತು ಅದನ್ನೇ ನೆಪವಾಗಿಟ್ಕೊಂಡು ಚಾಕು ಹಿಡಿದು ನಡು ರಸ್ತೆಯಲ್ಲಿ ಹಾಡು ಹಗಲೇ ಜೀವ ತೆಗೆಯುವ ಕ್ರೌರ್ಯ, ಇವೆಲ್ಲ ಸೇರ್ಕೊಂಡು ಸಮಾಜದ ನೈತಿಕ ಅಧಪತನವನ್ನ ಎತ್ತಿ ತೋರಿಸ್ತಾ ಇದ್ದಾವೆ. ಸಣ್ಣ ಪುಟ್ಟ ಪ್ರತಿಷ್ಠೆ ಮತ್ತು ಹಳೆಯ ದ್ವೇಷಗಳಿಗೆ ಅಮೂಲ್ಯವಾದ ಜೀವಗಳು ಬಲಿಯಾಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ ವಿಚಾರ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯುವ ಜನತೆ ಈ ಬದಲಾಗ್ತಾ ಇರುವ ಮನಸ್ಥಿತಿಯ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಸ್ಟ್ ಕನ್ನಡ. ನಮಸ್ಕಾರ.